ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಏನಪ್ಪ ಅಂದರೆ ಸೋಮ ಪ್ರದೋಷ ಈ ವ್ರತದ ಕಥೆಯನ್ನು ಹೇಳ್ತೇನೆ. ಈ ಒಂದು ಸೋಮ ಪ್ರದೋಷ ವ್ರತದ ಕಥೆಯು ಒಂಟಿ ಬ್ರಾಹ್ಮಣಿಯು ಗಾಯಗೊಂಡಿದ್ದ ರಾಜಕುಮಾರನಿಗೆ ಆಶ್ರಯ ನೀಡಿದುದು ಇದರ ಬಗ್ಗೆ ಹೇಳುತ್ತದೆ. ರಾಜಕುಮಾರನಿಗೆ ಗಂಧರ್ವ ರಾಜಕುಮಾರಿ ಅಶುಮತಿಯೊಂದಿಗೆ ವಿವಾಹವಾಗಲು ಶಿವನು ಅಶುಮತಿಯ ಹೆತ್ತವರಿಗೆ ಕನಸಿನಲ್ಲಿ ಹೇಳುತ್ತಾನೆ. ಆನಂತರ ಪ್ರದೋಷ ವ್ರತ ಮತ್ತು ಗಂಧರ್ವ ಸೇನೆಯ ಸಹಾಯದಿಂದ ರಾಜಕುಮಾರನು ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ ಮತ್ತು ಬ್ರಾಹ್ಮಣನ ಮಗನನ್ನು ತನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುತ್ತಾನೆ. ಸೋಮ ಪ್ರದೋಷ ವ್ರತ ಕಥೆ. ಬ್ರಾಹ್ಮಣಿಯ ಆಶ್ರಯ. ಒಮ್ಮೆ ಒಬ್ಬ ಬ್ರಾಹ್ಮಣಿಯು ತನ್ನ ಪತಿ ಇಲ್ಲದ ಕಾರಣ ತನ್ನ ಮಗನೊಂದಿಗೆ ಭಿಕ್ಷಾಟನೆ ಮಾಡುತ್ತಿದ್ದಳು. ಒಂದು ದಿನ ಮನೆಗೆ ಹಿಂತಿರುಗಿ ಬರುವಾಗ ಗಾಯಗೊಂಡಿದ್ದ ವಿಜಯಪುರದ ರಾಜಕುಮಾರನೊಬ್ಬನಿಗೆ ಸಿಗುತ್ತಾನೆ. ಬ್ರಾಹ್ಮಣಿಯು ದಯೆಯಿಂದ ಅವನನ್ನು ತನ್ನ ಮನೆಗೆ ಕರೆತಂದು ಆಶ್ರಯ ನೀಡುತ್ತಾಳೆ. ಅಶುಮತಿಯ ಪರಿಚಯ. ರಾಜಕುಮಾರನು ಬ್ರಾಹ್ಮಣನ ಮಗನೊಂದಿಗೆ ದೊಡ್ಡವನಾಗುತ್ತಾನೆ. ಒಂದು ದಿನ ಅಶುಮತಿ ಎಂಬ ಗಂಧರ್ವ ರಾಜಕುಮಾರಿ ರಾಜಕುಮಾರನನ್ನು ನೋಡಿ ಅವನನ್ನು ಪ್ರೀತಿಸುತ್ತಾಳೆ. ಅವಳು ತನ್ನ ಹೆತ್ತವರನ್ನು ಕರೆತಂದು ರಾಜಕುಮಾರನ ಪರಿಚಯ ಮಾಡುತ್ತಾಳೆ. ದೈವಿಕ ಆದೇಶ. ಅಶುಮತಿಯ ತಂದೆ ತಾಯಿ ಇಬ್ಬರಿಗೂ ರಾಜಕುಮಾರನು ಇಷ್ಟವಾಗುತ್ತಾನೆ. ನಂತರ ಶಿವನು ಅಶುಮತಿಯ ತಂದೆ ತಾಯಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ರಾಜಕುಮಾರನಿಗೆ ತನ್ನ ಮಗಳು ಅಶುಮತಿಯನ್ನು ವಿವಾಹ ಮಾಡಿಕೊಡಲು ಆದೇಶಿಸುತ್ತಾನೆ. ಅವರು ಈ ಆದೇಶವನ್ನು ಪಾಲಿಸುತ್ತಾರೆ. ರಾಜ್ಯದ ಪುನಃಸ್ಥಾಪನೆ. ಸೋಮ ಪ್ರದೋಷ ವ್ರತ ಮತ್ತು ಅಶುಮತಿಯ ತಂದೆಯ ಗಂಧರ್ವ ಸೇನೆಯ ಸಹಾಯದಿಂದ ರಾಜಕುಮಾರನು ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ ಮತ್ತು ತನ್ನ ತಂದೆಯನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಬ್ರಾಹ್ಮಣನ ಪುನರ್ಜನ್ಮ. ಸಂತೋಷಗೊಂಡ ರಾಜಕುಮಾರನು ಬ್ರಾಹ್ಮಣನ ಮಗನನ್ನು ತನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುತ್ತಾನೆ. ಹೀಗೆ ಸೋಮ ಪ್ರದೋಷ ವ್ರತದ ಮಹಿಮೆಯಿಂದ ಬ್ರಾಹ್ಮಣಿಯ ಜೀವನ ಸುಧಾರಿಸುತ್ತದೆ ಮತ್ತು ರಾಜಕುಮಾರನ ಭಾಗ್ಯವು ಮರಳಿ ಬರುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ಸೋಮ ಪ್ರದೋಷ ವ್ರತದ ಆಚರಣೆಯನ್ನು ಮಾಡಿ ತಪ್ಪುಗಳನ್ನು ಮಾಡಬೇಡಿ. ಏಕೆಂದರೆ ತಪ್ಪುಗಳು ಅಂದರೆ ಏನು, ಮನೆಯಲ್ಲಿ ಉಗುರು ಕಟ್ ಮಾಡ್ಕೊಳ್ಳೋದು, ಹಾಗೆ ಅವತ್ತಿನ ದಿನ ತಲೆ ಕೂದಲನ್ನು ಕಟ್ ಮಾಡೋದು, ಮನೆಯಲ್ಲಿ ಮದ್ಯ ಸೇವನೆ ಮಾಡೋದು, ಇಂಥ ದುರಭ್ಯಾಸಗಳಿದ್ದರೆ ಅವನ್ನು ಅವತ್ತಿನ ದಿನ ಮಾಡಬೇಡಿ. ಹಾಗೆ ಯಾವತ್ತೂ ಮಾಡಬಾರ್ದು. ಕೆಟ್ಟ ಚಟಗಳು ಒಳ್ಳೆಯದಲ್ಲ. ಹಾಗಾಗಿ ಒಳ್ಳೆಯ ಅಭ್ಯಾಸಗಳನ್ನು ಮಾಡಿಕೊಳ್ಳಿ. ಪೂಜೆಯ ದಿನ ಒಳ್ಳೆಯದನ್ನು ಪ್ರಾರ್ಥನೆಯನ್ನು ಮಾಡಿ ಮನಸ್ಸಲ್ಲಿ ಒಳ್ಳೆಯದನ್ನು ಅಂದ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಮನೆಯಲ್ಲಿ ಶಿವನ ಪ್ರಾರ್ಥನೆಯನ್ನು ಮಾಡಿ. ಸೋಮವಾರನೇ ಬಂದಿದೆ, ಇದು ಕಡೆಯ ಕಾರ್ತಿಕ ಸೋಮವಾರ. ಹಾಗಾಗಿ ವಿಶೇಷವಾದ ಆಚರಣೆಗಳು ಇರ್ತವೆ. ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಹ ಸಲ್ಲಿಸಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನ ಧರ್ಮವನ್ನು ಮಾಡಿ. ಏಕೆಂದರೆ ಏನೂ ಇಲ್ಲದೆ ಇರೋರಿಗೆ ನೀವು ಒಂದು ಸ್ವಲ್ಪ ಏನಾದರೂ ಕೊಟ್ಟರೆ ಅವ್ರಿಗೂ ಸಹ ಖುಷಿ ಆಗುತ್ತೆ. ಅವರ ಆಶೀರ್ವಾದವೂ ಸಹ ನಿಮಗೆ ಸಿಗುತ್ತೆ. ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.